ಸಹಜವಾಗಿ ಮಂಡ್ಯ ಲೋಕಸಭಾ ಅಖಾಡ ರಂಗೇರ್ತಾ ಇದೆ. ಮಂಡ್ಯ ಕ್ಷೇತ್ರದ ಮೈತ್ರಿ ಟಿಕೆಟ್ ಜೆಡಿಎಸ್ಗೆ ಬಹುತೇಕ ಫಿಕ್ಸ್ ಆಗಿದೆ. ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡಿದ್ರು ಆಶ್ಚರ್ಯ ಇಲ್ಲ. ಮಾಜಿ ಸಿಎಂ ಕುಮಾರಸ್ವಾಮಿ ಸ್ಪರ್ಧೆಗೆ ಈಗ ಒತ್ತಡ ಹೆಚ್ಚಾಗ್ತಾ ಇದೆ. ಅಮಿತ್ ಶಾ ಅವರು ಕೂಡ ನೀವೇ ಸ್ಪರ್ಧೆ ಮಾಡಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಅನ್ನುವಂತ ಸಂಗತಿ ತಿಳಿದು ಬರ್ತಾ ಇದೆ. ಬಹಳಷ್ಟು ಮಂದಿ ಜೆಡಿಎಸ್ನ ಮಾಜಿ ಶಾಸಕರುಗಳು ಕೂಡ ಮಂಡ್ಯ ಭಾಗದವರು ಅವರು ಕೂಡ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡಲಿ ಅನ್ನುವಂತ ಒಲವನ್ನ ಹೊಂದಿದ್ದಾರೆ. ಮೊನ್ನೆ ನಡೆದಂತ ಸಭೆಯಲ್ಲಿ ಇದಕ್ಕಿದ್ದ ಹಾಗೆ ನಿಖಿಲ್ ಅವರ ಹೆಸರು ಬಹಳ ಕೇಳಿಬಂತು. ಹಾಗಾಗಿ ನಿಮ್ಮ ಆಸೆಗೆ ನಾನು ಭಂಗ ತರಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ಆದ್ರೆ ಈ ಬಾರಿ ನಿಖಿಲ್ ನಾನು ಸ್ಪರ್ಧೆ ಮಾಡಲ್ಲ ಅನ್ನುವಂಥದ್ದನ್ನ ಮೇಲಿನ ಮೇಲೆ ಹೇಳಿದ್ದಾರೆ. ಹೀಗಾಗಿ ಮಾರ್ಚ್ 25ನೇ ತಾರೀಕಿನಂದು ಜೆಡಿಎಸ್ ಅಭ್ಯರ್ಥಿ ಘೋಷಣೆ ಆಗುತ್ತೆ. ಮಂಡ್ಯ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂಥದ್ದು ಸಹಜವಾಗಿ ಕುತೂಹಲ ಹುಟ್ಟಿಸ್ತಾ ಇರುವಂತ ಸಂಗತಿ. ಅದರ ನಡುವೆ ನಿಖಿಲ್ ಎಲ್ಲ ಬೇಡ, ನೀವೇ ನಿಲ್ಲಿ ಅನ್ನುವಂಥ ಸಲಹೆಯನ್ನ ಅಮಿತ್ ಶಾ ಕೂಡ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದ್ರೆ ಕುಮಾರಸ್ವಾಮಿ ಅವರು ಶಸ್ತ್ರಚಿಕಿತ್ಸೆ ನಂತರದಲ್ಲಿ ಬಹುಶಃ ನಿರ್ಧಾರ ಹೇಳೋರಿದ್ದಾರೆ ಅಂತ ಕಾಣಿಸುತ್ತೆ. ಅಪೂರ್ವ ರಮೇಶ್ ಸ್ಟ್ರೀಟ್ ಫುಡ್ ಬಿಸ್ನೆಸ್ ನಿಂದ ದಿನಕ್ಕೆ 11,000 ರೂಪಾಯಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಮಂಡ್ಯದಲ್ಲಿ ಸಂಸದೆ ಸುಮಲತಾ ಅವರ ನಡೆ ಇನ್ನೂ ಕೂಡ ಬಹಳ ನಿಗೂಢವಾಗಿದೆ, ಕುತೂಹಲ ಹುಟ್ಟಿಸ್ತಾ ಇದೆ. ಜೆಡಿಎಸ್ಗೆ ಅವರು ಬೆಂಬಲ ಕೊಡ್ತಾರಾ ಅಥವಾ ಈ ಬಾರಿಯೂ ಪಕ್ಷೇತರವಾಗಿ ಸ್ಪರ್ಧಿಸ್ತಾರಾ? ಮುಂದಿನ ರಾಜಕೀಯ ನಡೆ ಬಗ್ಗೆ ಇಲ್ಲಿ ತನಕ ಸುಮಲತಾ ಅವರು ಯಾವುದೇ ರೀತಿಯಾಗಿ ಸ್ಪಷ್ಟಪಡಿಸಿಲ್ಲ. ಬಿಜೆಪಿ ಟಿಕೆಟ್ಗೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಸುಮಲತಾ ಅವರು. ಮಂಡ್ಯದಿಂದಲೇ ಸ್ಪರ್ಧೆ ಮಾಡ್ತೀನಿ ಅಂತ ಸುಮಲತಾ ಅವರು ಈಗಲೂ ಕೂಡ ಪಟ್ಟು ಹಿಡಿದಿದ್ದಾರೆ. ಆದರೆ ಇದುವರೆಗೂ ಕೂಡ ತಮ್ಮ ಅಭಿಪ್ರಾಯವನ್ನು, ಅಂದ್ರೆ ಈಗ ಟಿಕೆಟ್ ಸಿಗೋದಿಲ್ಲ ಅನ್ನುವಂಥದ್ದು ಬಹುತೇಕ ಖಚಿತ ಆಗಿದೆ. ತಮ್ಮ ಮುಂದಿನ ನಡೆ ಏನು ಅನ್ನುವಂಥ ವಿಚಾರವಾಗಿ ಅವ್ರು ಯಾವುದು ಕೂಡ ಸ್ಪಷ್ಟತೆಯನ್ನ ಕೊಟ್ಟಿಲ್ಲ. ಒಂದ್ ಕಡೆಗೆ ಅವರು ಬಿಜೆಪಿಗೆ ಸಪೋರ್ಟಿವ್ ಆಗಿ ನಿಂತು ಎಲ್ಲೋ ಒಂದ್ ಕಡೆ ಅವರಿಗೆ ಸ್ವಲ್ಪ ಹೊಡೆತ ಬಿತ್ತ ಅನ್ನುವಂಥ ರೀತಿಯಾಗಿಯೂ ಕೂಡ ರಾಜಕೀಯ ವಿಶ್ಲೇಷಣೆ ಸಹಜವಾಗಿ ನಡೀತಾ ಇರುವಂಥ ಸಂದರ್ಭ. ಅದರ ನಡುವೆ ಈಗ ಓಕೆ, ಮುಂದಿನ ರಾಜಕೀಯ ಭವಿಷ್ಯವನ್ನ ಭದ್ರಪಡಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅವ್ರ ಪಾತ್ರ ಏನಿರುತ್ತೆ ಸ್ಪಷ್ಟತೆ ಇಲ್ಲ. ಸುನಿಲ್ ಇದಕ್ಕೆ ಸಂಬಂಧಪಟ್ಟಿಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸುನಿಲ್, ಬಹುಶಃ ಒಂದ್ ಹಂತದಲ್ಲಿ ಕುಮಾರಸ್ವಾಮಿ ಅವರಿಗೆ ನಿಖಿಲ್ ಅವರನ್ನ ಈ ಬಾರಿ ಅಭ್ಯರ್ಥಿ ಮಾಡಬೇಕು ಅನ್ನುವಂಥದ್ದು ಆಸೆ ಇತ್ತು ಅಂತ ಕಾಣಿಸುತ್ತೆ. ಅದು ಕೂಡ ಮೊನ್ನೆಯ ಸಭೆಯ ನಂತರದಲ್ಲಿ ಅವರಿಗೂ ಕೂಡ ಬಹಳ ಹೆಚ್ಚಿನ ಕಾನ್ಫಿಡೆನ್ಸ್ ಬಂದಿರಬಹುದು ನಿಖಿಲ್ ಅವರನ್ನ ಈ ಬಾರಿ ಕಣಕ್ಕೆ ಇಳಿಸಬೇಕು. ಬಹಳ ಮಂದಿ ಒತ್ತಾಯ ಮಾಡಿದ್ರು. ಬಟ್ ಈಗ ಕೇಂದ್ರದ ಕೆಲ ನಾಯಕರುಗಳೇ, ಅಂದ್ರೆ ಬಿಜೆಪಿಯ ಕೆಲ ಕೇಂದ್ರ ಮಟ್ಟದ ನಾಯಕರುಗಳೇ ನಿಖಿಲ್ ಅವರ ಸ್ಪರ್ಧೆ ಬೇಡ, ನೀವೇ ನಿಲ್ಲಿ ಅನ್ನುವಂಥ ಸಜೆಷನ್ ಕೊಡ್ತಿರುವಂಥದ್ದು ಕುಮಾರಸ್ವಾಮಿ ಅವರ ಅಖಾಡಕ್ಕಿಳಿಯ ಕಾರಣ ಆಗ್ಬೋದಾ? ಶಸ್ತ್ರಚಿಕಿತ್ಸೆ ನಂತರದಲ್ಲಿ ಅವರು ಈ ವಿಚಾರವಾಗಿ ನಿರ್ಧಾರ ತೆಗೆದುಕೊಳ್ಳೋದಾ? ಸುನಿಲ್, ಇನ್ನೊಂದು ಸುಮಲತಾ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಡ್ಯ ಕಣದಲ್ಲಿ ಆಗ್ತಾ ಇರುವಂತ ಚರ್ಚೆ ಏನು ಸುನಿಲ್? ಪ್ರಮುಖವಾಗಿ ಮಾಲ್ತೇಶ್, ಈಗಾಗಲೇ ಜೆಡಿಎಸ್ನ ಮಂಡ್ಯ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಒಂದು ಕುತೂಹಲ ಕೂಡ ಸಾಕಷ್ಟು ಮನೆ ಮಾಡಿರುವಂಥದ್ದು. ಅದಕ್ಕೆಲ್ಲ ಕುತೂಹಲಕ್ಕೆ ನಾಳೆ ಅಥವಾ ನಾಡಿದ್ದು ತೆರೆ ಬೀಳುವಂಥ ಸಾಧ್ಯತೆ ಕೂಡ ದಟ್ಟವಾಗಿರುವಂಥದ್ದು. ನಿನ್ನೆ ಅಷ್ಟೇ ಅಮಿತ್ ಶಾ ಅವರ ಜೊತೆ ಮಾತುಕತೆ ನಡೆಸಿರುವಂಥ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು 3 ಕ್ಷೇತ್ರವನ್ನು ಅಂತಿಮ ಮಾಡಿಕೊಂಡು ಅಲ್ಲಿ ಪ್ರಮುಖವಾಗಿ ಮಂಡ್ಯ ಕ್ಷೇತ್ರ ಕೂಡ ಈಗಾಗಲೇ ಜೆಡಿಎಸ್ಗೆ ಬಿಟ್ಟುಕೊಡೋ ನಿರ್ಧಾರ ಕೂಡ ಆಗಿರುವಂಥದ್ದು. ಈ ಒಂದು ಮೈತ್ರಿಯ ಮಾತುಕತೆ ವೇಳೆಯಲ್ಲಿ ಅಮಿತ್ ಶಾ ಅವರು ಖುದ್ದಾಗಿ ನೀವು ಮಂಡ್ಯದಿಂದ ಸ್ಪರ್ಧೆ ಮಾಡಿ ಅನ್ನೋ ಹೆಸರನ್ನು ಕೂಡ ಕುಮಾರಸ್ವಾಮಿ ಅವರ ಒಂದು ಹೆಸರು ಕೂಡ ಪ್ರಸ್ತಾಪವಾಗಿದೆ. ಈ ಒಂದು ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಯಾವುದೇ ರೀತಿಯಾಗಿ ಒಂದು ಅಮಿತ್ ಶಾ ಅವರ ಹೇಳಿಕೆ ಪ್ರಸ್ತಾಪ ಮಾಡಿದ ಅದಕ್ಕೆ ಯಾವುದೇ ರೀತಿ ಉತ್ತರವನ್ನು ಕೂಡ ಕೊಟ್ಟಿಲ್ಲ. ಯಾಕೆಂದ್ರೆ ಅವರಿಗೆ ಆರೋಗ್ಯದ ಸಮಸ್ಯೆ ಕೂಡ ಇದೆ. ಈಗಾಗಲೇ ಶೀಘ್ರದಲ್ಲಿ ಅವರಿಗೆ ಹೃದಯ ಸಂಬಂಧಿ ಚಿಕಿತ್ಸೆ ಕೂಡ ಆಗಬೇಕು. ಅದಾದ ನಂತರದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಒಂದು ಕಡೆ ಆಗುತ್ತೆ. ಇನ್ನೊಂದು ಕಡೆ ನಿಖಿಲ್ ಅವರನ್ನ ಈ ಸರಿ ನಾವು ಮಂಡ್ಯದಿಂದ ನಿಲ್ಲಿಸಿ ಗೆಲ್ಲಿಸ್ತೀವಿ ಅಂತ ಹೇಳಿ ಮಂಡ್ಯ ಮುಖಂಡರು ಸಾಕಷ್ಟು ಒತ್ತಡವನ್ನು ಕೂಡ ಆಗ್ತಾ ಇದ್ದಾರೆ. ಮೊನ್ನೆ ನಡೆದಂತ ಸಭೆಯಲ್ಲಿ ನಡೆದಂತ ಸಭೆಯಲ್ಲಿ ಕೂಡ ಪ್ರಮುಖವಾಗಿ ನಿಖಿಲ್ ಅವರು ನಿಲ್ಲಬೇಕು ಅಂತ ಹೇಳಿ ಸಾಕಷ್ಟು ಒತ್ತಡ ಕೂಡ ಕಾರ್ಯಕರ್ತರಿಂದ ಬಂತು. ಇದನ್ನ ಯಾವ ರೀತಿಯಾಗಿ ಕುಮಾರಸ್ವಾಮಿ ಅವರು ನೋಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಈಗಾಗಲೇ ಒಂದಷ್ಟು ಮಾಹಿತಿಗಳ ಪ್ರಕಾರ ಬಹುತೇಕವಾಗಿ ನಿಖಿಲ್ ಅವರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗಿರುವಂತು. ಯಾಕೆಂದ್ರೆ ಅವರಿಗೆ ವಿಧಾನಸಭೆ ಚುನಾವಣೆಗೆ ಬರಬೇಕು ಅಂತ ಒಂದಷ್ಟು ಆಸಕ್ತಿಯನ್ನು ಕೂಡ ಹೊಂದಿದ್ದಾರೆ. ಮತ್ತೆ ಅವರೇ ಅಭ್ಯರ್ಥಿಯಾಗಿ ನಿಂತುಕೊಂಡ್ರೆ ಮತ್ತೆ ಬೇರೆ ಬೇರೆ ರೀತಿಯಾಗಿ ಸಿನಾರಿಯೋಗಳು ಚೇಂಜ್ ಆಗುತ್ತಿಲ್ಲ ಮಂಡ್ಯದಲ್ಲಿ. ಆ ಒಂದು ಹಿನ್ನೆಲೆಯಲ್ಲಿ ನಾನು ಈ ಬಾರಿಯಾಗಿ ಚುನಾವಣೆಗೆ ನಿಲ್ಲಲ್ಲ, ಆದರೆ ಅದನ್ನ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿ ಪದೇ ನಿಖಿಲ್ ಕುಮಾರಸ್ವಾಮಿ ಅವರು ಉಚ್ಚಾರ ಮಾಡ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಸದ್ಯ ಈ ಕ್ಷಣದವರೆಗೂ ಕೂಡ CS ಪುಟ್ಟರಾಜ್ ಅವರ ಹೆಸರು ಕೂಡ ಅಂತಿಮವಾಗಿದೆ. ಕುಮಾರಸ್ವಾಮಿ ಅವರು ಮೊನ್ನೆ ನಡೆದಂತ ಸಭೆ ಆಗ್ಬೋದು, ನಿನ್ನೆ ಅಮಿತ್ ಶಾ ಅವರ ಭೇಟಿಯಿಂದ ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗಿದೆ. ಒಂದು ಪಕ್ಷದಲ್ಲಿ ನಿಖಿಲ್ ಅವರು ಏನಾದ್ರು ಸ್ಪರ್ಧೆ ಮಾಡಲಿಲ್ಲ ಅಂದ್ರೆ ಅಂತಿಮವಾಗಿ ಬಿಜೆಪಿ ಹೈಕಮಾಂಡ್ ನಾಯಕರು ಮತ್ತಷ್ಟು ಒತ್ತಡವನ್ನು ಹಾಕಿದ್ರೆ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಕಣಕ್ಕಿಳಿಬಹುದು ಹೊರತಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಯಾವುದೇ ರೀತಿಯಾಗಿ ಮಂಡ್ಯದಿಂದ ಕಣಕ್ಕಿಳಿಯೋದು ಬಹುತೇಕ ಡೌಟ್ ಆಗಿರುವಂತದ್ದು. ಇದು ಒಂದು ಕಡೆ ಆದ್ರೆ ಮಂಡ್ಯದಿಂದ ಸುಮಲತಾ ಅವರು ಏನ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ, ಸುಮಲತಾ ಅವರ ನಿರ್ಧಾರ ಏನು ಅನ್ನೋದು ಕೂಡ ಚರ್ಚೆ ಆಗಿರುವಂತದ್ದು. ಈ ವಿಚಾರವಾಗಿ ನಿನ್ನೆ ಅಮಿತ್ ಶಾ ಅವರ ಬಳಿಗೆ ಒಂದಷ್ಟು ಸಣ್ಣ ಪುಟ್ಟ ಒಂದಷ್ಟು ವಿಚಾರಗಳು ಚರ್ಚೆಗೆ ಬಂದ ಮಾಹಿತಿ ಕೂಡ ಲಭ್ಯವಾಗಿದೆ. ಆದ್ರೆ ಏನಲ್ಲಿ ಮಾತುಕತೆ ಆಯ್ತು ಅಂತೇಳಿ ಇಲ್ಲೂ ಕೂಡ ಬಹಿರಂಗವಾಗಿಲ್ಲ. ಆದ್ರೆ ಸುಮಲತಾ ಅವರನ್ನ ಈಗ ಮೈತ್ರಿ ಧರ್ಮವನ್ನು ಸುಮಲತಾ ಅವರು ಪಾಲಿಸ್ತಾರಾ ಇಲ್ಲೋ ಅಂತ ಕಾದು
ನೋಡಬೇಕಾಗಿರೋದು. ನಿರಂತರವಾಗಿ ಸುಮಲತಾ ಅವರು ಕೂಡ ಈ ಕ್ಷಣದವರೆಗೂ ಕೂಡ ನನಗೆ ಟಿಕೆಟ್ ಆಗುತ್ತೆ ಅನ್ನೋ ಒಂದು ಸಾಕಷ್ಟು ಆತ್ಮವಿಶ್ವಾಸದಲ್ಲಿದ್ರು. ಆದರೆ ಇಲ್ಲಿನ ನಿನ್ನೆ ನಡೆದಂತ ಬೆಳವಣಿಗೆಗಳು, ಅಮಿತ್ ಶಾ ಅವರ ಭೇಟಿ ಮಾಡ್ಕೊಂಡು ಬಂದಿರೋ ಕುಮಾರಸ್ವಾಮಿ ಹೇಳಿಕೆಗಳು ನೋಡ್ತಾ ಇದ್ರೆ ಮಂಡ್ಯ ಬಹುತೇಕವಾಗಿ ಜೆಡಿಎಸ್ ಅಭ್ಯರ್ಥಿಯೇ ಸ್ಪರ್ಧೆ ಮಾಡ್ತಾರೆ. ಆದರೆ ಸುಮಲತಾ ಅವರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ತಾರೆ, ಇಲ್ಲಾಂದ್ರೆ ಮೈತ್ರಿ ಧರ್ಮವನ್ನು ಪಾಲಿಸಿ ಜೆಡಿಎಸ್ಗೆ ಬೆಂಬಲವನ್ನು ನೀಡ್ತಾರೆ ಅಂತ ಕಾದ್ ನೋಡಬೇಕಾಗಿದೆ. ಯಾಕೆಂದ್ರೆ ನಾವು ರಾಜಕೀಯ ಹಳೆ ವೈಷಮ್ಯ ಅಂದ್ರೆ 2019 ಇದ್ದಂತ ಈ ಕುಮಾರಸ್ವಾಮಿ ಮತ್ತೆ ಸುಮಲತಾ ಅವ್ರ ನಡುವೆ ಒಂದು ರಾಜಕೀಯ ವೈಷಮ್ಯ ಏನಿತ್ತು, ಆ ವೈಷಮ್ಯಕ್ಕೆ ಕುಮಾರಸ್ವಾಮಿ ಅವರು ಕದನ ವಿರಾಮವನ್ನು ಮೊನ್ನೆ ನಡೆದಂತ ಕಾರ್ಯಕರ್ತರ ಸಭೆಯಲ್ಲಿ ಹೇಳಿದ್ದಾರೆ. ನನಗೆ ಸುಮಲತಾ ಅವರು ಕೂಡ ಅಕ್ಕನ ಸಮಾನ, ಹಾಗಾಗಿ ಅವರು ಕೂಡ ಮೈತ್ರಿ ಧರ್ಮವನ್ನು ಪಾಲಿಸ್ತಾರೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿ. ಹೀಗಾಗಿ ಮಂಡ್ಯ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಒಂದು ಕುತೂಹಲ ಒಂದ್ ಕಡೆ ಆದ್ರೆ ಸುಮಲತಾ ಅವರು ಏನ್ ಮಾಡ್ತಾರೆ ಅನ್ನೋದು ಕೂಡ ಇರುವಂತದ್ದು. ಮಾಲ್ತೇಶ್, ಥ್ಯಾಂಕ್ ಯು ಸುನಿಲ್.